ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ SSC ಜಿಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ 2025 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಒಂದು ವಿಡಿಯೋ ನೋಡಿದ್ವಿ. ಸೊ ರೀಸನಿಂಗ್ಗೆ ಸಂಬಂಧಪಟ್ಟಂತೆ 20 ಕ್ವೆಶನ್ಸ್ನ ನೋಡ್ತಾ ಹೋಗಿದ್ವಿ. ಆ್ಯಂಡ್ ಈ ಒಂದು ಪಾರ್ಟ್ ಅಂತ ಹೇಳಿದ್ರೆ ಪಾರ್ಟ್ ಬಿ ಬಂದು 20 ಪ್ರಶ್ನೆಗಳು ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ಟೋಟಲ್ ನೋಡ್ತಾರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ ಯೋಜನೆಯನ್ನು ಡ್ಯಾಶ್ರಿಂದ ಅನುಷ್ಠಾನಕ್ಕೆ ತರಲಾಗಿದೆ. ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ 2017, 2015, 2014, 2016 ಅಂತಕ್ಕಂಥದ್ದು. ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹ ಯೋಜನೆಯನ್ನು ಜಾರಿಗೆ ತಂದಂತಹ ವರ್ಷ 2016 ಆಗಿರುತ್ತದೆ. ಪರೀಕ್ಷೆಗಳ ಸಂದರ್ಭದಲ್ಲಿ ಅನುಚಿತ ವ್ಯವಹಾರಗಳು ಅಥವಾ ಅಪರಾಧಗಳಲ್ಲಿ ಭಾಗಿಯಾಗುವ ವ್ಯಕ್ತಿಗಳಿಗೆ ಸಾರ್ವಜನಿಕ ಪರೀಕ್ಷೆಗಳ ಮಸೂದೆ 2024 ಅಡಿಯಲ್ಲಿ ನಿರ್ದಿಷ್ಟಪಡಿಸಿದಂತಹ ದಂಡದ ಮೊತ್ತ ಎಷ್ಟು ಅಂತ ಕೇಳಿದರೆ, ಸೊ ಪರೀಕ್ಷೆಗಳ ಸಂದರ್ಭದಲ್ಲಿ ಅನುಚಿತ ವ್ಯವಹಾರಗಳು ಅಥವಾ ಅಪರಾಧಗಳಿಗೆ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಒಂದು ದಂಡ ಎಷ್ಟು ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ 3, 10 ಲಕ್ಷ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲಾಗುತ್ತದೆ. ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಪ್ರಮುಖ ಆರ್ಥಿಕ ಸವಾಲಿಗೆ ಗಮನ ನೀಡಬೇಕಾಯಿತು? ಸೊ ಮೂರನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿದಾಗ 1961 66 ಬರುತ್ತೆ. 5 ವರ್ಷಗಳಿಗೊಮ್ಮೆ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರು ಆಪ್ಷನ್ 1, ಯುದ್ಧ ಸಮಯದ ವೆಚ್ಚ ಮತ್ತು ಸಂಪನ್ಮೂಲ ಹಂಚಿಕೆ ಆಗಿರುತ್ತೆ. ಸೊ ಅಲ್ಲೂ ಸಹ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಯುದ್ಧ ಸಮಯದ ವೆಚ್ಚ ಮತ್ತು ಸಂಪನ್ಮೂಲ ಹಂಚಿಕೆಗೆ ಸಂಬಂಧಪಟ್ಟಂತೆ ಆ ಒಂದು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗಮನವನ್ನು ಹರಿಸ್ತಕ್ಕಂಥ ಆಗಿರುತ್ತೆ. ಭಾರತ ಸಂವಿಧಾನದ ಯಾವ ಅನುಚ್ಛೇದಗಳು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಿವೆ? ಲೋಕ ಕೇಂದ್ರ ಸೇವಾ ಆಯೋಗ, ಸೊ ಏನು UPSC ಅಂತ ಹೇಳ್ತೀವೋ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ವಿಧಿಗಳು ಅಥವಾ ಅನುಚ್ಛೇದಗಳು ಯಾವುದಂತ ಹೇಳಿದ್ರೆ ಅನುಚ್ಛೇದ 315ರಿಂದ 323. ಕೆಳಗಿನ ಯಾವ ಗಿಡವನ್ನು ವಿಶೇಷ ಆಧಾರವನ್ನು ಬಳಸಿಕೊಂಡು ಗೋಡೆಗಳ ಮೇಲೆ ಬೆಳೆಯುವಂತೆ ಮಾಡಬಹುದು? ಕುಂಬಳಕಾಯಿ ಗಿಡ, ಗುಲಾಬಿ ಗಿಡ, ನಿಂಬೆ ಗಿಡ, ಸೂರ್ಯಕಾಂತಿ ಗಿಡ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ವಿಶೇಷ ಆಧಾರವನ್ನು ಬೆಳೆಸ್ಕೊಂಡು, ಆಧಾರ ಅಂತ ಹೇಳಿದರೆ ಬೇರೆ ಒಂದು ಸಪೋರ್ಟನ್ನು ತಗೊಂಡು ಬೆಳೀತಕ್ಕಂಥ ಒಂದು ಗಿಡ ಅಂತ ಹೇಳಿದರೆ ಇಲ್ಲಿ ಕುಂಬಳಕಾಯಿ ಗಿಡ ಬರುತ್ತೆ. ಗುಲಾಬಿ ಗಿಡ, ನಿಂಬೆ ಗಿಡ, ಸೂರ್ಯಕಾಂತಿ ಗಿಡ ಎಲ್ಲ ಸೊ ಅದೇ ಬೆಳೀತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಬಟ್ ಕುಂಬಳಕಾಯಿ ಗಿಡ ಬೇರೆ ಅದರ ಒಂದು ಗೋಡೆ ಆಗಿರ್ಬೋದು ಅಥವಾ ನೆಲದ ಆಗಿರ್ಬೋದು ಅಥವಾ ಬೇರೆ ಒಂದು ಮರದ ಸಪೋರ್ಟನ್ನು ತಗೊಳ್ತಕ್ಕಂಥದ್ದು ಆಗಿರ್ಬೋದು. ಇಟ್ ಮೀನ್ಸ್ ಅದೊಂದು ಆಧಾರವನ್ನು ಬಳಸ್ಕೊಂಡು ಬೆಳೀತಕ್ಕಂಥ ಒಂದು ಗಿಡ ಆಗಿರುತ್ತೆ. ಮ್ಯೂಸಿಕ್ ಅಕಾಡೆಮಿಯಿಂದ ಪ್ರತಿಷ್ಠಿತ ನಾಟ್ಯ ಕಲಾನಿಧಿ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಲಕ್ಷ್ಮೀ ವಿಶ್ವನಾಥನ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ದರು? ಕಥಕ್, ಒಡಿಸ್ಸಿ, ಭರತನಾಟ್ಯ, ಕುಚಿಪುಡಿ ಅಂತ ಕೊಟ್ಟಿದ್ದಾರೆ. ಸೊ ಮ್ಯೂಸಿಕ್ ಅಕಾಡೆಮಿಯಿಂದ ಪ್ರತಿಷ್ಠಿತ ನಾಟ್ಯ ಕಲಾನಿಧಿ ಪ್ರಶಸ್ತಿ ಪುರಸ್ಕೃತರಾದಂತಹ ಲಕ್ಷ್ಮೀ ವಿಶ್ವನಾಥನ್ ಅವರು ಭರತನಾಟ್ಯಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. 1919 ಭಾರತ ಸರ್ಕಾರದ ಕಾಯ್ದೆಯ ಆಧಾರವನ್ನು ರೂಪಿಸಿದ ಶಿಫಾರಸುಗಳ ಹಿಂದಿನ ಪ್ರಮುಖ ವ್ಯಕ್ತಿ ಯಾರಂತ ಕೇಳಿದರೆ 1919 ಒಂದು ಚೇಲ್ಸ್ಬರ್ಡ್ ಕಾಯ್ದೆ ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2, ಲಾರ್ಡ್ ಚೇಲ್ಸ್ಫೋರ್ಡ್ ಮತ್ತು ಎಡ್ವಿನ್ ಮಾಂಟೊಗೊ ಅಂತಕ್ಕಂಥದ್ದು ಆಗಿರುತ್ತೆ. 1919 ಕಾಯ್ದೆ. ಭಾರತ ಸಂವಿಧಾನದ ಭಾಗ 3 ಈ ಕೆಳಗಿನ ಯಾವುದರ ಬಗ್ಗೆ ಹೇಳಿದೆ ಅಂತ ಕೇಳಿದರೆ ಪೌರತ್ವ, ಮೂಲಭೂತ ಕರ್ತವ್ಯಗಳು, ರಾಜನೀತಿಯ ನಿರ್ದೇಶಕ ತತ್ವಗಳು ಆ್ಯಂಡ್ ಮೂಲಭೂತ ಹಕ್ಕುಗಳಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾಗ 3 ಅಂತ ಹೇಳಿರೋದನ್ನ ಸ್ನೇಹಿತರೆ ಆನ್ಸರ್ ಯಾವ್ದು ಬರುತ್ತೆ? ಮೂಲಭೂತ ಹಕ್ಕುಗಳು ಬರುತ್ತೆ. ಹೌದಾ? ಸೊ ಪೌರತ್ವ ಅಂತ ಹೇಳಿದಾಗ ಸೊ ಅಲ್ಲಿ ಎರಡನೇದು ಬರುತ್ತೆ. ಮೂಲಭೂತ ಕರ್ತವ್ಯಗಳಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಈ ಒಂದು 3A ಬಂದು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ 4A ಆ್ಯಂಡ್ ನೆಕ್ಸ್ಟ್ ರಾಜನೀತಿಯ ನಿರ್ದೇಶಕ ತತ್ವಗಳು ಏನಿದೆಯೋ ಸೊ ಅದನ್ನು ನಾವು 4ರಲ್ಲಿ ನೋಡ್ತೀವಿ. ಓಕೆ, ಸೊ ಇದು 4 ಆಗಿರುತ್ತೆ, ಇದು 4A ಆಗಿರುತ್ತೆ ಆ್ಯಂಡ್ ಇದು ಪೌರತ್ವ 2 ಆಗಿರುತ್ತೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮತ್ತು ಜನರೇಟರ್ಗಳ ಹಿಂದಿನ ಮೂಲ ತತ್ವವಾದ ವಿದ್ಯುತ್ಕಾಂತೀಯ ಪ್ರೇರಣೆಯನ್ನು ಮೈಕಲ್ ಫ್ಯಾರಡೆ ಅವರು ಯಾವ ವರ್ಷದಲ್ಲಿ ಕಂಡುಹಿಡಿದರು ಅಂತ ಕೇಳಿದರೆ, ಸೊ ಇಲ್ಲಿ 2 ಕ್ವೆಶನ್ ಬಂತು ಸ್ನೇಹಿತರೆ. ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮತ್ತು ಜನರೇಟರ್ನ ಕಂಡುಹಿಡಿದವರು ಯಾರು ಅಂತಕ್ಕಂಥದ್ದು. ಸೊ ಮೈಕಲ್ ಫ್ಯಾರಡೆ ಸೊ ಯಾವ ವರ್ಷದಲ್ಲಿ ಅಂತ ಹೇಳಿದರೆ 1831ರಲ್ಲಿ. ಒಂದು ವರ್ಷದಲ್ಲಿ 1080 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಭೂಮಿಯ ಮೇಲಿನ ಅತ್ಯಂತ ತೇವಭರಿತ 2 ಸ್ಥಳಗಳು ಯಾವುವು ಅಂತ ಕೇಳಿದರೆ ಚಿರಾಪುಂಜಿ ಮತ್ತು ಮೌಸಿನ್ರಾಮ್.
ಪಾಸಿಘಾಟ್ ಮತ್ತು ಆಗೊಂಬೆ ಕೊಟ್ಟಿದ್ದಾರೆ, ಮಹಾಬಲೇಶ್ವರ ಮತ್ತು ನೆರಿಯಮಂಗಲಂ ಆ್ಯಂಡ್ ಗ್ಯಾಂಗ್ಟಾಕ್ ಮತ್ತು ಹಂಬೋಲಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಚಿರಾಪುಂಜಿ ಮತ್ತು ಮೌಸಿನ್ ರಾಮ ಆಗಿರುತ್ತೆ. ಭಾರತದಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಗ್ವಾಲಿಯರ್, ನವದೆಹಲಿ, ಚೆನ್ನೈ, ಪಟಿಯಾಲ ಅಂತ ಕೇಳಿದರೆ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1951ರಲ್ಲಿ ನವದೆಹಲಿಯಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ನೋಡ್ತಾ ಹೋದರೆ 1951 ಮಾರ್ಚ್ 4ರಿಂದ 11ರವರೆಗೆ ಈ ಒಂದು ಭಾರತ ನವದೆಹಲಿಯಲ್ಲಿ ಮೊಟ್ಟ ಮೊದಲ ಏಷ್ಯನ್ ಕ್ರೀಡಾಕೂಟ ನಡೀತಕ್ಕಂಥದ್ದಾಗಿರುತ್ತೆ. ಸೊ ಆವಾಗ ನಡೀತಕ್ಕಂಥದ್ದು 11 ದೇಶಗಳು 491 ಕ್ರೀಡಾಪಟುಗಳು ಭಾಗವಹಿಸಿದ್ರು ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ನಾವು ನೋಡ್ತಾ ಹೋದರೆ ಈಗ 2023ರಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ 19ನೇ ಏಷ್ಯನ್ ಕ್ರೀಡಾಕೂಟ ಚೀನಾದ ಹ್ಯಾಂಗ್ಝೋನಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ. ಈ ಒಂದು ಏಷ್ಯನ್ ಕ್ರೀಡಾಕೂಟ 4 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದಾಗಿದೆ ಸ್ನೇಹಿತರೆ. ಸೊ 2022ರಲ್ಲಿ ಆಗಬೇಕಿತ್ತು, ಬಟ್ ಕರೋನಾದ ಒಂದು ಎಫೆಕ್ಟಿಂದ 2023ರಲ್ಲಿ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಒಟ್ಟು ಇದ್ದಿದ್ದು ಮೊದಲು 11 ದೇಶಗಳಿದ್ದು, ಈಗ 45ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಒಂದು ಏಷ್ಯನ್ ಕ್ರೀಡಾಕೂಟಕ್ಕೆ ಭಾಗವಹಿಸ್ತಕ್ಕಂಥದ್ದು ಸಹ ಆಗಿದೆ. ಆ್ಯಂಡ್ ಇದನ್ನು ನಿರ್ವಹಿಸ್ತಕ್ಕಂಥದ್ದು ಯಾರಂತ ಹೇಳಿದರೆ 1978ರವರೆಗೆ ಈ ಒಂದು ಏಷ್ಯನ್ ಗೇಮ್ಸ್ ಫೆಡರೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ನಿರ್ವಹಣೆಯನ್ನು ಮಾಡ್ತಾ ಇತ್ತು. ಬಟ್ ಇತ್ತೀಚಿನ ಇದರಲ್ಲಿ 1982ರಿಂದ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಈ ಒಂದು ಏಷ್ಯನ್ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡ್ತಕ್ಕಂಥ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿದೆ. ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಯುರೋಪ್, ಉತ್ತರ ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಾಡಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಗಾಯಕಿ ಯಾರು ಅಂತ ಕೇಳಿದರೆ ಯುರೋಪ್, ಉತ್ತರ ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಾಡಿರ್ತಕ್ಕಂಥ ಕರ್ನಾಟಕದ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಗಾಯಕಿ ಮಧುರೈ ಷಣ್ಮುಖವಡಿ ಸುಬ್ಬುಲಕ್ಷ್ಮಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾರತ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕ ಒಂದು ಪ್ರಗತಿ ಪರಾಮರ್ಶೆ 2023ರ ವರದಿಯ ಪ್ರಕಾರ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಶೇಕಡ ಬಹು ಆಯಾಮದ ಬಡವರಿದ್ದಾರೆ? ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟು ಸ್ನೇಹಿತರೆ, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ. ಟೋಟಲ್ ಆಗಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಟೇಟನ್ನು ಇಲ್ಲಿ ಕನ್ಸಿಡರ್ ಮಾಡಿಲ್ಲ, ಓನ್ಲಿ ಯೂನಿಯನ್ ಟೆರಿಟರಿ ಅಂತ ಏನು ಹೇಳ್ತೀವೋ ಸೊ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹೇಳಿರ್ತಕ್ಕಂಥದ್ದು. 2023ರ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಶೇಕಡ ಬಡವರಿದ್ದಾರೆ, ಬಹು ಆಯಾಮದ ಬಡವರಿದ್ದಾರೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು. ಈ ಕೆಳಗಿನ ಯಾವ ವಾಕ್ಯಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದರೆ 2022-23ನೇ ಹಣಕಾಸು ವರ್ಷದಲ್ಲಿ ಭಾರತೀಯ ಕೃಷಿ ಕ್ಷೇತ್ರದ ಯೋಜಿತ ಬೆಳವಣಿಗೆಯ ದರವು 5.5% ಆಗಿತ್ತು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 2021-22ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಕೃಷಿ ರಫ್ತು ಸುಮಾರು $50.2 ಮಿಲಿಯನ್ ತಲುಪಿತ್ತು ಅಂತಕ್ಕಂಥದ್ದು ಒಂದು ಹೇಳಿಕೆಯಾಗಿದೆ. ಮತ್ತೊಂದು ಹೇಳಿಕೆ 2021-22ನೇ ಖಾರಿಫ್ ಮಾರುಕಟ್ಟೆ ಋತುವಿನಲ್ಲಿ ಭಾರತದಲ್ಲಿ 581.7 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಹೊಂದಲಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ. ಸೊ ಆನ್ಸರ್ ಫಸ್ಟ್ ಒನ್ ತಪ್ಪಾಗಿದೆ. 2022-23 ಹಣಕಾಸು ವರ್ಷದಲ್ಲಿ ಭಾರತೀಯ ಕೃಷಿ ಕ್ಷೇತ್ರದ ಯೋಜಿತ ಬೆಳವಣಿಗೆಯ ದರವು 5.5% ಅಂತ ತಪ್ಪಾಗಿದೆ. ಸೊ ಆನ್ಸರ್ ಆಪ್ಷನ್ 2 ಮತ್ತು 3 ಮಾತ್ರ ಸರಿ ಇದೆ. ಭಾರತೀಯ ಶಾಸ್ತ್ರೀಯ ನೃತ್ಯಗಳಾದ ಭರತನಾಟ್ಯ, ಕೂಚಿಪುಡಿ, ಕಥಕ್, ಮೋಹಿಯಟ್ಟಂ, ಒಡಿಸ್ಸಿ ಮತ್ತು ಕಥಕ್ಕಳಿ ನೃತ್ಯಗಳ ಪ್ರದರ್ಶನವನ್ನು ಒಳಗೊಂಡಿರುವ ವಾರ್ಷಿಕ ಮಾಮಲ್ಲಪುರಂ ನೃತ್ಯೋತ್ಸವವನ್ನು ಡ್ಯಾಶ್ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು. ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಭರತನಾಟ್ಯ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು ಎಲ್ಲ ಬೇರೆ ಬೇರೆ ಒಂದು ಸ್ಟೇಟಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಭರತನಾಟ್ಯ ನಾವು ತಮಿಳ್ನಾಡು ಅಂತ ಹೇಳ್ತೀವಿ, ಬಟ್ ಕೂಚಿಪುಡಿ ಓಕೆ ಬೇರೆ ಇದರಲ್ಲಿ ಬರುತ್ತೆ. ಕಥಕ್ ಆಗಿರ್ಬೋದು, ಮೋಹಿನಿಯಟ್ಟಂ ಆಗಿರ್ಬೋದು ಕೇರಳದಲ್ಲಿ, ಸೊ ಒಡಿಸ್ಸಾ ಆಗಿರ್ಬೋದು, ಸೊ ಕಥಕ್ಕಳಿ ಕೇರಳ ಆಗಿರ್ಬೋದು, ಕೂಚಿಪುಡಿ ಆಂಧ್ರ ಪ್ರದೇಶ ಆಗಿರ್ಬೋದು. ಸೊ ಇದೆಲ್ಲ ನೃತ್ಯ ಪ್ರದರ್ಶನಗಳು ಒಳಗೊಂಡಿರ್ತಕ್ಕಂಥ ವಾರ್ಷಿಕ ಮಾಮಲ್ಲಪುರಂ ನೃತ್ಯೋತ್ಸವನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕ್ವಶನ್ ಆಗಿದೆ. ಸೊ ತಮಿಳ್ನಾಡಲ್ಲಿ ಈ ಒಂದು ಎಲ್ಲ ಸೇರಿಸಿ ಅಂದರೆ ಎಲ್ಲ ರಾಜ್ಯಗಳು ಬಂದು ಅಲ್ಲಿ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದಾಗಿದೆ. ಕಬ್ಬಿಣ ಯುಗದ ಅತ್ಯಂತ ವ್ಯಾಪಕವಾದ ಕುಂಬಾರಿಕೆ ಎಂದು ಪರಿಗಣಿಸಬಹುದಾದ NBPW ಎಂದರೆ ಏನು ಅಂತ ಕೇಳಿದರೆ ಸ್ನೇಹಿತರೆ. ಸೊ ಆನ್ಸರ್ ನಾರ್ತನ್ ಬ್ಲ್ಯಾಕ್ ಪಾಲಿಸ್ಡ್ ವೇರ್ ಅಂತಕ್ಕಂಥದ್ದಾಗಿದೆ. ಆಪ್ಷನ್ 3 ನಾರ್ತನ್ ಬ್ಲ್ಯಾಕ್ ಪಾಲಿಸ್ಡ್ ವೇರ್.
1990ರಲ್ಲಿ ಬೀಜಿಂಗ್ನಲ್ಲಿ ನಡೆದ 11ನೇ ಏಷ್ಯನ್ ಕ್ರೀಡಾಕೂಟದ ಭಾಗವಾಗಿ ಈ ಕೆಳಗಿನ ಯಾವ ಕ್ರೀಡೆಯನ್ನು ಸೇರಿಸಲಾಯಿತು? ಸೊ ನಾನು ಆಲ್ರೆಡಿ ಹೇಳಿದಾಗೆ 1951ರಲ್ಲಿ ಶುರುವಾಗಿದ್ದು 4 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಕ್ರೀಡಾಕೂಟ ಇದಾಗಿರುತ್ತೆ. ಸೊ ಈಗ ರೀಸೆಂಟಾಗಿ 19ನೇ ಒಂದು ಏಷ್ಯನ್ ಕ್ರೀಡಾಕೂಟ 2023ರಲ್ಲಿ ಆಗಿತ್ತು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2090ರಲ್ಲಿ ಬೀಜಿಂಗ್ನಲ್ಲಿ ನಡೆದಂತಹ 11ನೇ ಏಷ್ಯನ್ ಕ್ರೀಡಾಕೂಟದ ಭಾಗವಾಗಿ ಈ ಕೆಳಗಿನ ಯಾವ ಕ್ರೀಡೆಯನ್ನು ಸೇರಿಸಲಾಯಿತು ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ 1 ಕಬಡ್ಡಿ. 2022ರ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಎಂದು ಮಹಾತ್ಮ ಗಾಂಧೀಜಿಯವರ ಡ್ಯಾಶ್ನ ಜಯಂತಿಯನ್ನು ಆಚರಿಸಲಾಯಿತು. 2022 ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಸೊ ಅದು ಮಹಾತ್ಮ ಗಾಂಧೀಜಿಯವರ ಎಷ್ಟನೇ ಜಯಂತಿ ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ 2 153ನೇ ಜನ್ಮೋತ್ಸವ ಆಗಿರುತ್ತೆ, ಅದು ಜಯಂತಿ ಆಗಿರುತ್ತೆ. 2024ರ ಆಗಸ್ಟ್ ತಿಂಗಳಿನಲ್ಲಿ ಈ ಕೆಳಗಿನ ಯಾರು ಸುಪ್ರೀಂ ಕೋರ್ಟ್ಗೆ ವಿದಾಯ ಹೇಳಿ ತೆಲಂಗಾಣ ರಾಜ್ಯದ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾದರು ಮತ್ತು ಭಾರತ ಸುಪ್ರೀಂ ಕೋರ್ಟ್ಗೆ ಬಡ್ತಿ ಪಡೆದ 9ನೇ ಮಹಿಳೆ ಎಂಬ ಹೆಗ್ಗಳಿಕೆಯೂ ಸಹ ಇವರಿಗೆ ಇತ್ತು. ಸೊ ಇಲ್ಲ ನೋಡ್ತಾ ಹೋದಾಗ ಸುಪ್ರೀಂ ಕೋರ್ಟ್ಗೆ ವಿದಾಯ ಹೇಳಿ ತೆಲಂಗಾಣ ರಾಜ್ಯದ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಆಪ್ಷನ್ 2 ಹಿಮಾ ಕೊಹ್ಲಿರವರು. ಸೊ ನಾವು ನೋಡ್ತಾ ಹೋದ ಸ್ನೇಹಿತರಲ್ಲಿ 2024, 2022 ಆ್ಯಂಡ್ 2022 ಕರೆಂಟ್ ಅಫೇರ್ಸ್ ಇದೆ. ಆ್ಯಂಡ್ 2024, 2023ರ ಒಂದು ಕರೆಂಟ್ ಅಫೇರ್ಸ್ ಇದೆ. ಆ್ಯಂಡ್ ನಾವು ನೋಡಿದಾಗ ಏಷ್ಯನ್ ಕ್ರೀಡಾಕೂಟ 1990ರದ್ದು ಸಹ ಸೇರಿಕೊಂಡಿದೆ. ಸೊ ಹಾಗಾಗಿ ಇಲ್ಲಿ 2025ನೇ ಪೇಪರ್ ಎಷ್ಟೆಲ್ಲ ಇನ್ಕ್ಲೂಡ್ ಆಗಿದೆ ಅಂದರೆ 2026ರ ಪೇಪರ್ಗೆ ನೀವು ಇಲ್ಲಿದ್ದು ಏನಿದು 2025, 24, 23, 22 ಇದೆಲ್ಲ ಒಂದು ಕರೆಂಟ್ ಅಫೇರ್ಸ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹಸಿರು ಕ್ರಾಂತಿಯ ಆರ್ಥಿಕತೆ ಯಾವ ವಲಯಕ್ಕೆ ಸೇರಿದೆ ಅಂತ ಕೇಳಿದರೆ, ಹಸಿರು ಕ್ರಾಂತಿ ಅಂತ ಹೇಳಿದಾಗ ಸ್ನೇಹಿತರೆ ಇದು ಬರ್ತಕ್ಕಂಥದ್ದು ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಗ್ರೀನ್ ರೆವಲ್ಯೂಷನ್. ಸೊ ಇದು ಬಂದು ಕೈಗಾರಿಕಾ ವಲಯ ಬರಲ್ಲ, ಹಣಕಾಸು ಅಲ್ಲ, ಸೇವಾ ವಲಯ ಬರಲ್ಲ. ಸೊ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಹಸಿರು ಕ್ರಾಂತಿ. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಸೊ ಇದು ಬಂದು ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಒಟ್ಟು 20 ಪ್ರಶ್ನೆಗಳು ಸ್ನೇಹಿತರೆ. ಸೊ SSC GDಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಆಗಿ 80 ಕ್ವೆಶನ್ಸ್ಗಳನ್ನ ಕೊಡ್ತಾರೆ, 160 ಮಾರ್ಕ್ಸು. ಬಟ್ ಟೈಮ್ ಇರ್ತಕ್ಕಂಥದ್ದು ನಿಮಗೆ ಜಸ್ಟ್ 60 ಮಿನಿಟ್ಸ್ ಅಷ್ಟೇ. ಸೊ ಈ ಒಂದು 60 ಮಿನಿಟ್ಸಲ್ಲಿ ಆನ್ಸರ್ಸ್ನ ನೀವು 80 ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದು ಚಾಲೆಂಜ್ ಆಗಿರ್ತಕ್ಕಂಥ ಒಂದು ಟಫ್ ಚಾಲೆಂಜ್ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಕೊಡ್ತಕ್ಕಂಥದ್ದು 80 ಪ್ರಶ್ನೆಗಳು, ಇರ್ತಕ್ಕಂಥದ್ದು 60 ನಿಮಿಷಗಳು.